ನವಲಗುಂದ ಕ್ಷೇತ್ರದಲ್ಲಿ ನಾಯಕರ ಕಾಳಗ ನಡೀತಿರೋದಾದ್ರೂ ಯಾಕೆ? ಸಿಎಂ ಕಾರ್ಯಕ್ರಮಕ್ಕೆ ಅಸೂಟಿ ದೂರ ಇಟ್ಟಿದ್ದು ಯಾಕೆ? ತ್ಯಾಗಮಯಿಗೆ ಈ ರೀತಿ ಮಾಡೋದು ಸರಿನಾ ಎಂಬ ಪ್ರಶ್ನೆಗಳು ಕೇಳಿ ಬರುತ್ತಿವೆ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಹಾಗೂ ಅದರ ಒಳಿತಿಗಾಗಿ ಕ್ಷೇತ್ರದಲ್ಲಿ ಕೈಪಡೆಯನ್ನ ಬಲಗೊಳಿಸಲು ಹಲವಾರು ನಿಟ್ಟಿನಲ್ಲಿ ಸ್ವಯಂ ಅಭಿವೃದ್ಧಿಯನ್ನ ಲೆಕ್ಕಿಸದೆ ಪಕ್ಷದ ಕ್ಷೇಮಾಭಿವೃದ್ಧಿಯನ್ನ ಮೂಲವಾಗಿಟ್ಕೊಂಡು ತನ್ನ ಕ್ಷೇತ್ರದಲ್ಲಿ ನಾಯಕನಾಗಿ ಮೆರೆಯಬೇಕಾಗಿದ್ದ ವಿನೋದ್ ಅಸೂಟಿ ಅಂದು ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷ ಹಾಗೂ ಕ್ಷೇತ್ರದ ಒಳಿತಿಗಾಗಿ ಹಲವಾರು ದೃಢ ನಿರ್ಧಾರಗಳನ್ನ ತೆಗೆದುಕೊಂಡು ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದ ನಾಯಕನನ್ನ ತುಂಬು ಹೃದಯದಿಂದ ಸ್ವಾಗತಿಸಿ ಅವರ ಏಳಿಗೆಗಾಗಿ ಪಕ್ಷದಲ್ಲಿ ಶ್ರಮಿಸಿ ಇಂದು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲದ ವಿರುದ್ಧ ಕೈ ಅಸ್ತಿತ್ವವನ್ನ ಕಾಪಾಡಿಕೊಂಡಿದೆ ಎಂಬುದರ ಹಿಂದೆ ವಿನೋದ್ ಅಸೂಟಿಯ ತ್ಯಾಗವಿದೆ, ಶ್ರಮವಿದೆ. ಪಕ್ಷ ನಿಷ್ಠೆ ಇದೆ, ನಿಯತ್ತಿದೆ ಅನ್ನೋದನ್ನ ಹಾಲಿ ಕೈ ಶಾಸಕರಾದ ನಮ್ಮ ಕೋನಾರೆಡ್ಡಿ ಸಾಹೇಬ್ರು ಮರೆತ ಹಾಗೆ ಕಾಣುತ್ತೆ. ಜನರಲ್ಲಿ ಯಾಕೆ ಈ ಭಿನ್ನಾಭಿಪ್ರಾಯ ಬಂತು ಅಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಜೋಡೆತ್ತಿನ ಹಾಗೆ ಬಿಂಬಿಸಿಕೊಂಡಿದ್ದ ಅಸೂಟಿ ಹಾಗೂ ಕೋನಾರೆಡ್ಡಿ ಅವರು ಚುನಾವಣಾ ಸಂದರ್ಭದಲ್ಲಿ ಹಾಗೂ ಚುನಾವಣಾ ನಂತರದಲ್ಲೂ ತಮ್ಮನ್ನ ತಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಕಾರ್ಯಕ್ರಮಗಳಲ್ಲೂ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಒಂದೇ ಪಕ್ಷದ ಇಬ್ಬರು ನಾಯಕರ ನಡುವೆ ಅದೇನೋ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬಂದಿದೆಯೇ ಎಂಬ ಪ್ರಶ್ನೆ ಜನರಲ್ಲಿ ಕಾಡತೊಡಗಿದೆ. ಇವನ್ನೆಲ್ಲ ಗಮನಿಸಿದ ಕ್ಷೇತ್ರದ ಜನರು ಕೇಳೋದು ಇಷ್ಟೇ: ನಮ್ಮ ಕೋನಾರೆಡ್ಡಿ ಸಾಹೇಬ್ರು ಕ್ಷೇತ್ರದ ಒಳಗೆ ಸಿಎಂ ಸಾಹೇಬ್ರನ್ನ ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರು. ಆದ್ರೆ ಇವ್ಯಾವುದಕ್ಕೂ ಮೂಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ ವಿನೋದ್ ಅಸೂಟಿ ಅವರಿಗೆ ಆಹ್ವಾನ ಇಲ್ಲದೆ ಇರೋದು ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಿನಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದ ನಿಷ್ಠೆಯಿಂದ, ನಿಯತ್ತಿಂದ ಒಂದು ಕ್ಷೇತ್ರದಲ್ಲಿ ಪಕ್ಷದ ಭದ್ರತೆಯನ್ನ ಕಾಪಾಡಿ ಜನರ ಮನಸ್ಸಿನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಳಿಸಿಕೊಳ್ಳುವುದು ಹಾಗೂ ಅಧಿಕಾರದ ಆಸೆಯನ್ನ ಬಿಟ್ಟು ಪಕ್ಷದ ಅಭಿವೃದ್ಧಿಗಾಗಿ ದುಡಿದಂತಹ ಮೂಲ ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸುವುದು ಎಷ್ಟು ಸರಿ ಎಂದು ಸಾರ್ವಜನಿಕರಲ್ಲಿ ಗುಸುಗುಸು, ಪಿಸುಪಿಸು ಮಾತುಗಳು ಕೇಳಿ ಬರುತ್ತಿವೆ.